ಲಭ್ಯವಾಗ್ತಾ ಇದೆ. ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತ ಬೆಳವಣಿಗೆ ಇವೆಲ್ಲವೂ ಕೂಡ ನೋಡಿ. ಡಿಸ್ಚಾರ್ಜ್ ಬಳಿಕ ದರ್ಶನ್ರಿಂದಲೂ ಕೂಡ ಟೆಂಪಲ್ ರನ್ ಬಂಡೆ ಮಹಾಕಾಳಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡುವಂತಹ ಸಾಧ್ಯತೆ ಇದೆ. ವಿಜಯಲಕ್ಷ್ಮಿ ಜೊತೆ ದೇವಸ್ಥಾನಕ್ಕೆ ಭೇಟಿ ಸಾಧ್ಯತೆ. ವಿಜಯಲಕ್ಷ್ಮಿ ಅವರು ಕೂಡ ಸಾಕಷ್ಟು ಹರಕೆಗಳನ್ನ ಹೊತ್ಕೊಂಡಿದ್ರು, ಒಂದಿಷ್ಟು ಹರಕೆಗಳನ್ನ ತೀರಿಸಿದ್ದಾರೆ. ಜಾಮೀನು ಸಿಕ್ಕಿ ಹೊರಬರ್ತಾ ಇದ್ದಂತೆ ಬಂಡಿ ಮಹಾಕಾಳಮ್ಮ ಟೆಂಪಲ್ಗೆ ಫಸ್ಟ್ ಹೋಗಿದ್ರು ವಿಜಯಲಕ್ಷ್ಮಿ ಅವರು. ಜೊತೆಗೆ ಸಾಕಷ್ಟು ದೇವಸ್ಥಾನಕ್ಕೂ ಕೂಡ ಹೋಗಿದ್ರು. ಕೊಲ್ಲೂರು ಶ್ರೀ ಮೂಕಾಂಬಿಕೆ ದೇವಸ್ಥಾನಕ್ಕೂ ಹೋಗಿದ್ರು, ಅಲ್ಲಿ ಚಂಡಿಕಾ ಯಾಗವನ್ನ ಮಾಡಿದ್ರು. ಜೊತೆಗೆ ಕಾಮಾಖ್ಯ ದೇವಿಗೆ ಅಲ್ಲೂ ಕೂಡ ಒಂದಿಷ್ಟು ಹರಕೆಗಳನ್ನ ಕಟ್ಕೊಂಡಿದ್ರು, ಅಲ್ಲೂ ಕೂಡ ಹೋಗಿದ್ರು. ಜೊತೆಗೆ ಬಳ್ಳಾರಿಯಲ್ಲಿರುವಂತ ದೇವಸ್ಥಾನ ಕನಕದುರ್ಗಮ್ಮ ದೇವಸ್ಥಾನ ಅಲ್ಲಿಗೂ ಕೂಡ ಹೋಗಿದ್ದಾರೆ. ಈಗ ಮತ್ತೆ ದರ್ಶನ್ ಜೊತೆ ಟೆಂಪಲ್ ರನ್ ಮಾಡುವಂತ ಸಾಧ್ಯತೆ ಕಂಡು ಬರ್ತಾ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಕಲೀಗ್ ದೀಪ್ತಿ ತೋಳ್ಪಾಡಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪ್ತಿ, ಸದ್ಯ ಈಗಾಗಲೇ ನೋಡ್ತಾ ಇದ್ವಿ ದರ್ಶನ್ ರಿಲೀಸ್ ಆಗ್ತಾ ಇದ್ದಂತೆ ಈಗ ವಿಜಯಲಕ್ಷ್ಮಿ ಅವರು ಸಾಕಷ್ಟು ದೇವಸ್ಥಾನಕ್ಕೆ ಹೋದ್ರು. ರಿಲೀಸ್ ಆಗ್ಲಿ ಅಂತನೂ ದೇವಸ್ಥಾನಕ್ಕೆ ಹರಕೆಗಳನ್ನ ಕಟ್ಕೊಂಡಿದ್ರು, ಅಲ್ಗೂ ಕೂಡ ಹೋಗಿ ಹರಕೆಯನ್ನು ಪೂರೈಸಿದ್ರು. ನಿನ್ನೆ ಆಗಿರುವಂತ ಬೆಳವಣಿಗೆ, ಪವಿತ್ರ ಗೌಡ ಅವರು ಕೂಡ ಜೈಲಿನಿಂದ ಹೊರಬರ್ತಾ ಇದ್ದಂತೆ ದೇವಸ್ಥಾನಕ್ಕೆ ಹೋದ್ರು, ಕುಲದೇವರ ಮೊರೆ ಹೋದ್ರು, ಎಲ್ಲ ಆಯ್ತು. ಈಗ ದರ್ಶನ್ ರೆಗ್ಯುಲರ್ ಬೇಲ್ ಸಿಕ್ಕಿ ಹೊರ ಬರ್ತಾ ಇದ್ದಂತೆ, ಅದರಲ್ಲೂ ಕೂಡ ಡಿಸ್ಚಾರ್ಜ್ ಆಗಿ ಹಾಸ್ಪಿಟಲ್ ಹೊರ ಬರ್ತಾ ಇದ್ದಂತೆ ದೇವಸ್ಥಾನಕ್ಕೆ ಹೋಗುವಂತ ಪ್ಲಾನ್. ನಿಕೇಶ್, ಹೌದು, ಬಳ್ಳಾರಿ ಜೈಲು ಜೊತೆಗೆ ಪರಪ್ಪನ ಅಗ್ರಹಾರ, ಕೊನೆಗೆ BGS ಆಸ್ಪತ್ರೆಯಲ್ಲಿ ಹಲವು ವಾರಗಳಿಂದ ಚಿಕಿತ್ಸೆಯನ್ನು ಪಡ್ತಿದ್ದಂತಹ ದರ್ಶನ್ ಅವರು ಇವತ್ತು ಕೆಲವೇ ಹೊತ್ತಿನಲ್ಲಿ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಬೆನ್ನೋವು, ಕಾಲು ನೋವಿಗೆ ಅಂತ ಹೇಳಿ ಟ್ರೀಟ್ಮೆಂಟನ್ನು ದರ್ಶನ್ ಅವರು ಪಡಿತಾ ಇದ್ರು, ಫಿಸಿಯೋಥೆರಪಿ ಟ್ರೀಟ್ಮೆಂಟನ್ನು ಪಡಿತಾ ಇದ್ರು. ಸರ್ಜರಿಗೆ ಮನಸ್ಸು ಮಾಡಲಿಲ್ಲ. ಇದೀಗ ಡಿಸ್ಚಾರ್ಜ್ ಆಗುವಂತಹ ಬೆನ್ನಲ್ಲೇ ದೇವಸ್ಥಾನಕ್ಕೆ ಹೋಗಬೇಕು ಅಂತಲೂ ಕೂಡ ಅಂದ್ಕೊಳ್ತಾ ಇದ್ದಾರೆ. ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಚಾಮರಾಜಪೇಟೆಯಲ್ಲಿರುವಂತಹ ಬಂಡೆ ಮಹಾಕಾಳಮ್ಮ ದೇವಸ್ಥಾನಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಪತ್ನಿ ವಿಜಯಲಕ್ಷ್ಮಿ ಸಮೇತರಾಗಿ ಅವರು ಹೋಗುವಂತಹ ಚಾನ್ಸಸ್ ಇದೆ. ಇನ್ನು ನಾನು RR ನಗರದ ಮನೆ ಬಳಿ ಇದ್ದೀನಿ. ಅವರ ಅಭಿಮಾನಿಯೊಬ್ಬರು ಬಂದಿದ್ದಾರೆ ತುಮಕೂರಿಂದ. ಎಲ್ಲಿಂದ ಬಂದಿರೋದು? ದರ್ಶನ್ ಅವರು ಫ್ಯಾನ್? ಹೌದು ಮೇಡಮ್, ತುಮಕೂರಿಂದ ಬಂದಿರೋದು. ದರ್ಶನ್ ನೋಡೋಕ್ಕೋಸ್ಕರನೇ ಬಂದಿರೋದು. ಅವರು ಜೈಲಲ್ಲಿದ್ದಾಗ ನಾನು ಹೋಗೋಕ್ಕಾಗಲಿಲ್ಲ, ಬಟ್ ಇಲ್ಲಿಗೆ ಅವ್ರ ಮನೆ ಹತ್ರ ಹುಡಿಕೊಂಡು ಬಂದಿದ್ದೀನಿ. ಅವರು ಅಂದರೆ ನಮಗೆ ಪಂಚಪ್ರಾಣ. ಏನು ಕೆಲಸ ಮಾಡ್ತಾ ಇದ್ದೀರಾ? ಹೆಂಗೆ ಬಂದ್ರಾ? ಮೇಡಮ್ ನಾವೇನು ಕೆಲಸ ಮಾಡೋಣ ಮೇಡಮ್, ಹೌಸ್ ವೈಫು, ಮನೆಯಲ್ಲೇ ಇರ್ತೀವಿ, ಎಲ್ಲೂ ಹೊರಗಡೆ ಎಲ್ಲೂ ಹೋಗಲ್ಲ. ನಾವು ನಮ್ಮ ಯಜಮಾನ್ರೂ ದರ್ಶನ್ ಫ್ಯಾನೇ. ಏನು ಗುಣ ಇಷ್ಟ ಆಗುತ್ತೆ? ಯಾವ ಸಿನಿಮಾ ಇಷ್ಟ? ಎಲ್ಲ ಸಿನಿಮಾ ಮೇಡಮ್, ಪ್ರತಿಯೊಂದು ಸಿನಿಮಾನೂ ಇಷ್ಟ ನಮಗೆ. ಇಂಥದ್ದೇ ಸಿನಿಮಾ ಅಂತ ಏನಿಲ್ಲ. ಇಲ್ಲ, ರೈಟು ವೈಟು ಪರ್ಸ್ನಾಟಿ ಎಲ್ಲ ಇಷ್ಟ ನಮಗೆ. ಆಸ್ಪತ್ರೆಯಿಂದನೂ ಡಿಸ್ಚಾರ್ಜ್ ಆಗ್ತಿದ್ದಾರೆ. ಏನೇ ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕೊಲೆ ಆರೋಪಿ ದರ್ಶನ್ ಡಿಸ್ಚಾರ್ಜ್ ಆಗಲಿದ್ದಾರೆ. ದರ್ಶನ್ ಅನ್ನ ಕರೆದೊಯ್ಯಲು ರೆಡಿ ಆಗಿದೆ, ಕಾರ್ ಕೂಡ ಸಿದ್ಧವಾಗಿ ನಿಂತ್ಕೊಂಡಿದೆ. ಯಾವ ಕ್ಷಣದಲ್ಲಾದ್ರೂ ಹೊರಬರ್ತಾರೆ ದರ್ಶನ್. ಕೆಲವೇ ಕ್ಷಣಗಳಲ್ಲಿ BGS ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಲಿದ್ದಾರೆ. ಆಪರೇಷನ್ ಆಗಿಲ್ಲ, ಆದ್ರೂ ಕೂಡ ಡಿಸ್ಚಾರ್ಜ್ ಆಗಲಿದ್ದಾರೆ ನಟ ದರ್ಶನ್. ಸೊ ಈಗಾಗಲೇ ಕಾರ್ ಕೂಡ ಸಿದ್ಧವಾಗಿ ನಿಂತ್ಕೊಂಡಿದೆ ಹಾಸ್ಪಿಟಲಿನ ಮುಂಭಾಗದಲ್ಲಿ. ನೇರ ದೃಶ್ಯಾವಳಿಯನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಒಂದ್ ಕಡೆ ದರ್ಶನ್ನ ಪತ್ನಿ, ಜೊತೆಗೆ ದರ್ಶನ್ ಅವರ ಆಪ್ತ ಗೆಳೆಯ ಧನ್ವೀರ್, ಜೊತೆಗೆ ದರ್ಶನ್ ಅವರ ಅಕ್ಕನ ಮಗ ಅಳಿಯ ಚಂದನ್, ಜೊತೆಗೆ ಸಾಕಷ್ಟು ದರ್ಶನ್ ಅವರ ಆಪ್ತ ಗೆಳೆಯರು ಕೂಡ ರೆಡಿ ಆಗಿದ್ದಾರೆ. ಇನ್ನೇನು ಪ್ರೊಸೆಸ್ಗಳನ್ನು ಮುಗಿಸ್ಬಿಟ್ಟು ಸೀದಾ ಕಾರಿಗೆ ಹತ್ಕೊಂಡು ಹೊರಟ್ರೆ ಆಯಿತು. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಇದು BGS ಹಾಸ್ಪಿಟಲ್ನಿಂದ ನೇರ ದೃಶ್ಯಾವಳಿ ನೋಡಿ. ಈಗಾಗಲೇ ಅಲ್ಲಿ ಏನೆಲ್ಲ ಆಗ್ತಾ ಇದೆ ಪ್ರಕ್ರಿಯೆಗಳನ್ನು ನಿಮಗೆ ನೇರ ದೃಶ್ಯಾವಳಿ ಮುಖಾಂತರ ತೋರಿಸ್ತಾ ಇದ್ವಿ. ಅಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ. ದರ್ಶನ್ ಫ್ಯಾನ್ಸ್ ಕೂಡ ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ದರ್ಶನ್ ಯಾವಾಗ ಹೊರಗಡೆ ಬರ್ತಾರೆ ರೆಡಿಯಾಗಿರ್ತಾರೆ ರೋಡ್ ಸೈಡಲ್ಲಿ ಕಾಯ್ತಾ ಇರೋಕೆ, ನಮ್ಮ ಡಿ ಬಾಸ್ ನಾವು ನೋಡಬೇಕು ಅಂತ. ಸೊ ಈಗಲೂ ಕೂಡ ಅದೇ ಬೆಳವಣಿಗೆ ಆಗ್ತಾ ಇದೆ. ಅಕ್ಕಪಕ್ಕದಲ್ಲೂ ಕೂಡ ಈಗ ಒಂದಿಷ್ಟು ಫ್ಯಾನ್ಸ್ ಕೂಡ ಬಂದು ನಿಂತ್ಕೊಂಡಿದ್ದಾರೆ. ಸಾಕಷ್ಟು ಬೆಳವಣಿಗೆ ಆಗ್ತಾ ಇರುವಂಥದ್ದು BGS ಹಾಸ್ಪಿಟಲ್ನಲ್ಲಿ. ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. BGS ಆಸ್ಪತ್ರೆಗೆ ಬಂದ ದಿನಕರ್ ತೂಗುದೀಪ. ದರ್ಶನ್ ಕರೆದೊಯ್ಯಲು ದಿನಕರ್ ತೂಗುದೀಪ ಆಗಮಿಸಿದ್ದಾರೆ. BGS ಆಸ್ಪತ್ರೆಗೆ ಈಗ ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಸಾಕಷ್ಟು ಸಾಥನ್ನ ಕೊಟ್ಟಿದ್ರು. ದರ್ಶನ್ ಏನೇ ಎಡವಟ್ಟು ಮಾಡಿಕೊಂಡ್ರು ಕೂಡ ತೂಗುದೀಪ್ ಇರ್ಬೋದು, ದರ್ಶನ್ ಸಹೋದರ ಅಥವಾ ದರ್ಶನ್ ಫ್ಯಾಮಿಲಿ ಇರ್ಬೋದು, ಜೊತೆಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ರು ಹೊರಗಡೆ ಕರ್ಕೊಂಡು ಬರುವಂತ ನಿಲುವನ್ನ ಇಟ್ಕೊಂಡು. ಅಂತೂ ಇಂತೂ ಈಗ
ಬೇಲ್ ಕೊಟ್ಟು ಹೊರಗಡೆ ಕರ್ಕೊಂಡು ಬಂದ್ರು. ಆದರೆ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗೋದೇ ದೊಡ್ಡ ಟೆನ್ಷನ್ ಆಗಿತ್ತು. ಒಂದು ಕಡೆ ಜನ ಏನು ಮಾತಾಡ್ತಾರೋ, ಕಾನೂನು ಕಟ್ಟಳೆಯಿಂದ ಹೇಗೆ ಪಾರಾಗೋದು, ಆಪರೇಷನ್ ಬೇರೆ ಆಗಲಿಲ್ಲ, ಟೆನ್ಷನ್ ಮೇಲೆ ಟೆನ್ಷನ್. ಮಧ್ಯಂತರ ಬೇಲ್ ಪಡ್ಕೊಂಡು ಬಂದಿದೆ ಆಪರೇಷನ್ ಮಾಡ್ಕೋಬೇಕು ಅಂತ, ಆದರೆ ಆಪರೇಷನ್ ಆಗಲಿಲ್ಲ, ಇನ್ನೇನು ಡಿಸ್ಚಾರ್ಜ್ ಆಗ್ತಾ ಇದೆ. ಈ ಟೆನ್ಷನ್ ಬೇರೆ ದರ್ಶನ್ಗೆ ಇರುವಂಥದ್ದು. ಜೊತೆಗೆ ಫಿಸಿಯೋಥೆರಪಿ ಸಾಕಂತ ಡಾಕ್ಟರ್ ಕೂಡ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಫಿಸಿಯೋಥೆರಪಿನೇ ಸಾಕಂತ ಇದ್ರೆ ದರ್ಶನ್ಗೆ ಮಧ್ಯಂತರ ಈ ಬೇಲ್ ಕೊಡುವಂಥ ಸಂದರ್ಭದಲ್ಲಿ ಬಳ್ಳಾರಿಯ ಬಿಮ್ಸ್ ಹಾಸ್ಪಿಟ್ಲಲ್ಲೇ ಚಿಕಿತ್ಸೆಯನ್ನು ಪಡಿಬಹುದಾಗಿತ್ತು. ಆದರೆ ಚಿಕಿತ್ಸೆ ಫಿಸಿಯೋಥೆರಪಿ ಅಗತ್ಯತೆ ಕಂಡು ಬರ್ತಾ ಇಲ್ಲ. ಇಲ್ಲಿ ಆಪರೇಷನ್ನೇ ಮಾಡಬೇಕಾಗತ್ತೆ. ಆದರೆ ಆಪರೇಷನ್ ಮಾಡಬೇಕಂತ ಬಂದುಬಿಟ್ಟು ಮಧ್ಯಂತರ ಬೇಲನ್ನು ಪಡ್ಕೊಂಡಿದ್ದಾರೆ. ಆದರೆ ಈಗ ರೆಗ್ಯುಲರ್ ಬೇಲ್ ಸಿಗ್ತಾ ಇದ್ದಂತೆ ದರ್ಶನ್ ಡಿಸ್ಚಾರ್ಜ್ ಆಗಿ ಹೊರಗೆ ಹೋಗ್ತಿದ್ದಾರೆ. ಮಧ್ಯಂತರ ಬೇಲ್ ಇನ್ ಕೇಸ್ ಏನಾದರೂ ಕ್ಯಾನ್ಸಲ್ ಆಗ್ಬೋದು. ಅದರ ಡೇಟ್ ಎಂಡ್ ಆಗ್ತಾ ಇದ್ದಂತೆ 11ನೇ ತಾರೀಕಿಗೆ ಸೊ ಅವ್ರು ಹೇಳಿದ್ರು ಆಪರೇಷನ್ ಮಾಡ್ತೀವಿ ಇದೇ ಡೇಟ್ಗೆ ಅಂತ. ಮಧ್ಯಂತರ ಬೇಲ್ ಕ್ಯಾನ್ಸಲ್ ಆಗುತ್ತೆ, ಆ ಡೇಟ್ ಎಂಡ್ ಆಗ್ತಾ ಬಂತು, ಕಾಲಮಿತಿ 6 ವಾರ ಎಂಡ್ ಆಗ್ತಾ ಬಂತು. ಆ ಸಂದರ್ಭದಲ್ಲಿ ನಾವು ಡಿಸ್ಚಾರ್ಜ್ ಮಾಡೋಲ್ಲ, ಸೊ ಆಪರೇಷನ್ ಅಗತ್ಯತೆ ಇದೆ ಅಂತ. ಅದಾದ ನಂತರ ರೆಗ್ಯುಲರ್ ಬೇಲ್ ವಿಚಾರಣೆ ನಡೆಸಲಾಯಿತು. ರೆಗ್ಯುಲರ್ ಬೇಲ್ ವಿಚಾರಣೆ ಸಂದರ್ಭದಲ್ಲಿ ಸಿಕ್ಬಿಡ್ತು. ಈಗ ಸಿಕ್ಕಂತ ಖುಷಿಗೆ ದರ್ಶನ್ ಈಗ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ, ಆಪರೇಷನ್ ಆಗಲಿಲ್ಲ. ಆದರೆ ಪೊಲೀಸರು ಕೂಡ ಹದ್ದಿನ ಕಣ್ಣಿಟ್ಟಿದ್ದಾರೆ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಬೆಳವಣಿಗೆ ಆಗ್ತಾ ಇದೆ ಅಂತ. ಆದರೆ ಆಪರೇಷನ್ ಆಗದೆ ಹೊರಬರ್ತಾ ಇರುವಂಥದ್ದು ದರ್ಶನ್ಗೂ ಟೆನ್ಷನ್ ಕಾಡ್ತಾ ಇದೆ. ಏನು ಸುಖ ಸುಮ್ಮನೆ ಇರೋದಿಲ್ಲ. ನೆಕ್ಸ್ಟ್ ಏನಾದರೂ ಈಗ ಸುಪ್ರೀಂ ಕೋರ್ಟ್ ಅಲ್ಲಿಗೆ ಹೋಗಿ ಪೊಲೀಸರು ಮೇಲ್ಮನವಿ ಸಲ್ಲಿಸಿದ್ರೆ ಈಗ ದರ್ಶನ್ಗೆ ಕಂಟಕ ಫಿಕ್ಸ್ ಅಂತ ಹೇಳಲಾಗ್ತಾ ಇರುವಂಥದ್ದು. ಈಗ ಕೋರ್ಟ್ಗೆ ಸುಳ್ಳು ಹೇಳಿ ಇವರು ಬೇಲ್ ಪಡ್ಕೊಂಡು ಹೊರಗಡೆ ಬಂದಿದ್ರು, ಮಧ್ಯಂತರ ಬೇಲು ಓಕೆ ಫೈನ್. ಆದರೆ ರೆಗ್ಯುಲರ್ ಬೇಲ್ ಸಿಕ್ಬಿಟ್ಟಿದೆ. ಆದರೂ ಕೂಡ ಪೊಲೀಸರು ಮಧ್ಯಂತರ ಬೇಲ್ ಪಡ್ಕೊಂಡ್ರಲ್ಲ, ಸುಳ್ಳು ಹೇಳ್ಬಿಟ್ಟು ಇದು ಕೋರ್ಟ್ಗೆ ಮಾಡಿರುವಂಥ ಅನ್ಯಾಯ ಅಂತ ಮತ್ತೆ ಈಗ ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಬಹುದು. ಆ ನಿರೀಕ್ಷೆ ಕೂಡ ಇದೆ. ನೋಡಿ, ಈಗಾಗಲೇ ವಿಜಯಲಕ್ಷ್ಮಿ ಅವರು ಕೂಡ ತನ್ನ ಗಂಡ ದೇವರು ಅಂತ ಹೇಳ್ಕೊಂಡು ಸಾಕಷ್ಟು ದೇವಸ್ಥಾನಕ್ಕೆ ತಿರುಗಿದ್ದಾರೆ. ಆದರೆ ದರ್ಶನ್ ತನ್ನ ಹೆಂಡತಿ ದೇವತೆ ಅಂತ ಹೋಗಿಲ್ಲ. ದರ್ಶನ್ ತನ್ನ ಪ್ರೇಯಸಿಯೇ ದೇವತೆ ಅಂತ ಹೋಗಿ ಇಷ್ಟೆಲ್ಲ ಅನಾಹುತ ಆಗಿಬಿಟ್ಟು, ಇಷ್ಟೆಲ್ಲ ಎಡವಟ್ಟಾಯಿತು. ಸೊ ಈಗ ನೋಡಿ, ಪವಿತ್ರ ಗೌಡ ಕೂಡ ಹೊರಗಡೆ ಬಂದಿದ್ದಾರೆ. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಪವಿತ್ರ ಗೌಡ ಹೊರ ಬರ್ತಿದ್ದಂತೆ ಒಂದಿಷ್ಟು ಆಣೆ ಪ್ರಮಾಣ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇತ್ತು. ಯಾಕಂತ ಹೇಳಿದ್ರೆ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂಥ ಸಂದರ್ಭದಲ್ಲಿ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸುದ್ದಿ ಆಯಿತು. ಆ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು. ಸೊ ಆ ಸಂದರ್ಭದಲ್ಲಿ ದರ್ಶನ್ ಅವರು ಜೈಲಲ್ಲಿರುವಂಥ ಸಂದರ್ಭದಲ್ಲೇ ಮೀಟ್ ಆಗ್ತಾ ಇದ್ದಾರೆ ಎನ್ನುವಂಥ ಒಂದಿಷ್ಟು ಮಾಹಿತಿಗಳು ಕೂಡ ಸಿಕ್ಕಿರುವಂಥದ್ದು. ಆ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಕೂಡ ಸಾಕಷ್ಟು ಹೋರಾಟ ಮಾಡಿದರು. ಸೊ ಸೋಮವಾರ ಬರುವವರು ಬೇರೆ ಕಡೆ ಹೋಗೋಕೆ ಶುರು ಮಾಡಿದ್ರು, ಬುಧವಾರ ಗುರುವಾರದಂಗೆ ಬರೋಕ್ಕೆ ಶುರು ಮಾಡಿದ್ರು ಪರಪ್ಪನ ಅಗ್ರಹಾರಕ್ಕೆ. ಕಾರಣ ಇಷ್ಟೇ, ವಿಜಯಲಕ್ಷ್ಮಿ ಅವರು ಬರೋ ಕಾರಣ ಈ ಪ್ರೇಯಸಿ, ದರ್ಶನ್ ಪ್ರೇಯಸಿ ಪವಿತ್ರ ಗೌಡ ಅವರ ತಾಯಿ ಅದೇ ದಿವಸ ಮೀಟ್ ಆಗ್ತಾ